ಅಸಹಜ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಬಂಧನಕ್ಕೆ ಒಳಪಟ್ಟಿದ್ದು ವಿಧಾನ ಪರಿಷತ್ನ ಸದಸ್ಯ ಆಗಿರೋದ್ರಿಂದ ಸಹಜವಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಇವತ್ತು ಭಾನುವಾರ ಬೇರೆ, ಇವತ್ತು ಕೋರ್ಟ್ ಓಪನ್ ಇರೋಲ್ಲ, ರಜಾ ದಿನ. ಆ ಕಾರಣಕ್ಕಾಗಿ ಅವರನ್ನ ನೇರವಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಹಾಜರುಪಡಿಸ್ತಾರೆ. ಸದ್ಯಕ್ಕೆ ಹಾಸನದ ಸೆಂಟ್ ಠಾಣೆಯಲ್ಲಿ ಸೂರಜ್ ರೇವಣ್ಣ ಇದ್ದು ಬೆಂಗಳೂರಿಗೆ ಕರೆತಂದು ಜಡ್ಜ್ ಮುಂದೆ ಅವ್ರನ್ನ ಸಬ್ಮಿಟ್ ಮಾಡ್ತಾರೆ, ನಂತರ ಕಸ್ಟಡಿಗೆ ಪಡ್ಕೊಳ್ತಾರೆ. 17ನೇ ACMM ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸ, ಅಲ್ಲಿಗೆ ನೇರ ಕರೆತರ್ತಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ದಾಖಲಾಗಿರೋದು ಒಬ್ಬ ವಿಧಾನ ಪರಿಷತ್ನ ಸದಸ್ಯ. ಆ ಕಾರಣಕ್ಕಾಗಿ ಅವರನ್ನ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಹಾಗಾಗಿ 17ನೇ ACMM ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸೋಕ್ಕಾಗಿ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಕರೆತರ್ತಾರೆ. ಭಾನುವಾರ ಆಗಿರೋದ್ರಿಂದ ಇವತ್ತು ನೇರ ಜಡ್ಜ್ ನಿವಾಸದಲ್ಲಿ ಅವರನ್ನ ಸಬ್ಮಿಟ್ ಮಾಡ್ತಾರೆ. ನಂತರ ಕಸ್ಟಡಿಗೆ ಪಡ್ಕೊಳ್ತಾರೆ. ಎಷ್ಟು ದಿನಗಳ ಕಸ್ಟಡಿ ಪಡಿತಾರೆ ಇತ್ಯಾದಿ ಅದೆಲ್ಲವೂ ಕೂಡ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದು. ಪೊಲೀಸರು ಎಷ್ಟು ದಿನ ಕೋರ್ತಾರೆ ಅನ್ನೋದರ ಮೇಲೆ ಅದೆಲ್ಲವೂ ಕೂಡ ನಿರ್ಧರಿತವಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಜನಪ್ರತಿನಿಧಿ ಆಗಿರೋದ್ರಿಂದ ಸಹಜವಾಗಿ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಅಂತಿತ್ತು. ಹಾಗಾಗಿ ನೇರ ಬೆಂಗಳೂರಿಗೆ ಕರೆತರ್ತಾರೆ. ಎಷ್ಟೊತ್ತಿಗೆ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಕರೆತರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ? ದಿವ್ಯಾ, ಈಗಾಗಲೇ ಶಾಸಕ ಸೂರಜ್ ರೇವಣ್ಣ ಅವರನ್ನ ಹಾಸನ ಸೆಂಟ್ ಪೊಲೀಸರು ಬಂಧನವನ್ನು ಮಾಡಿ ತನಿಖೆಯನ್ನು ಮಾಡ್ತಿರುವಂಥದ್ದು. 377 ಕೇಸಲ್ಲಿ ಪೊಲೀಸರು ಸೂರಜ್ ರೇವಣ್ಣ ಅವರನ್ನ ಬಂಧನ ಮಾಡಿ ತನಿಖೆ ಮಾಡ್ತಾ ಇದ್ದು, ಅವರು ಜನಪ್ರತಿನಿಧಿ ವಿಧಾನ ಪರಿಷತ್ ಶಾಸಕರಾಗಿರೋದ್ರಿಂದ ನೇರವಾಗಿ ಅವರಿಗೆ ಬೆಂಗಳೂರಿನ ಕೋರಮಂಗಲ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಯಾಕಂದರೆ ಸೂರಜ್ ರೇವಣ್ಣ ಹಾಲಿ ವಿಧಾನ ಪರಿಷತ್ ಶಾಸಕರಾಗಿರೋದ್ರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಬೇಕಾಯಿತು. ಇವತ್ತು ಸಂಡೇ ಆಗಿರೋ ಕಾರಣ ಕೋರ್ಟ್ ಓಪನ್ ಇರಲ್ಲ. ಹಾಗಾಗಿ ಅವರನ್ನ ಕೋರಮಂಗಲದ ಜಡ್ಜ್ ಮನೆಗೆ ಕರೆತಂದು ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಸೂರಜ್ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಪ್ರಕರಣದ ತೀವ್ರತೆ ಬಗ್ಗೆ ಜಡ್ಜ್ಗೆ ಮನವರಿಕೆ ಮಾಡಿ ಮತ್ತಷ್ಟು ದಿನ ಸೂರಜ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಹಾಗಾಗಿ ಇವತ್ತು 3 ಗಂಟೆ ಅಷ್ಟರಲ್ಲಿ ಸೂರಜ್ ರೇವಣ್ಣ ಅವರನ್ನ ಕೋರಮಂಗಲದ ಜಡ್ಜ್ ಮನೆಗೆ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ದಿವ್ಯಾ. ಓಕೆ ನಾಗೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಬೆಂಗಳೂರಿಗೆ ಸೂರಜ್ ರೇವಣ್ಣ ಅವರನ್ನ ಕರೆತರ್ತಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ, ನಂತರ ಕಸ್ಟಡಿಗೆ ಪಡೆಯುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಒಟ್ಟು 3 ಸೆಕ್ಷನ್ಗಳು ದಾಖಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯದ ಹಿನ್ನೆಲೆಯಲ್ಲಿ MLC ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲು ಬೌರಿಂಗ್ ಆಸ್ಪತ್ರೆಗೆ ಕರೆತರಲಾಗಿದೆ. 10 ಗಂಟೆ ಬಳಿಕ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಪಬ್ಲಿಕ್ ಟಿವಿಗೆ ಈ ಬಗ್ಗೆ ಬೌರಿಂಗ್ ಆಸ್ಪತ್ರೆಯ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸರು ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅಲ್ಲಿನ ಸಿಬ್ಬಂದಿಗಳಿಗೆ ತಿಳಿಸ್ತಾರೆ. ಆ ನಂತರದಲ್ಲಿ ಅದರ ಪ್ರಕ್ರಿಯೆಯ ಭಾಗವಾಗಿ ಟೆಸ್ಟ್ಗಳನ್ನು ಮಾಡಲಾಗುತ್ತೆ. 10 ಗಂಟೆಯ ಬಳಿಕ ಟೆಸ್ಟ್ಗಳನ್ನು ಮಾಡ್ತಾರೆ ಅನ್ನೋದು ಈಗ ಬೌರಿಂಗ್ ಆಸ್ಪತ್ರೆಯ ಮೂಲಗಳಿಂದ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಹೊಳೆನರಸೀಪುರದ ಆಸ್ಪತ್ರೆಯಲ್ಲಿ ನನಗೆ ಮೆಡಿಕಲ್ ಟೆಸ್ಟ್ ಬೇಡ, ಬದಲಾಗಿ ಬೆಂಗಳೂರಿನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ಅಂತ ಸಂತ್ರಸ್ತ ಪೊಲೀಸರ ಮುಂದೆ ರಿಕ್ವೆಸ್ಟ್ ಮಾಡಿಕೊಂಡಿದ್ರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ರು ಕೂಡ ಇವಾಗ ಬೆಳಗ್ಗೆ ನಂತರದಲ್ಲಿ ವೈದ್ಯರೆಲ್ಲ ಬರ್ತಾರೆ. ಆ ಕಾರಣಕ್ಕಾಗಿ 10 ಗಂಟೆಯ ನಂತರದಲ್ಲಿ ಟೆಸ್ಟ್ಗೆ ಒಳಪಡಿಸ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ, ಎಷ್ಟೊತ್ತಿಗೆ ಟೆಸ್ಟ್ ಮಾಡ್ತಾರೆ, ಯಾವೆಲ್ಲ ಟೆಸ್ಟ್ಗಳು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬೌರಿಂಗ್ ಆಸ್ಪತ್ರೆಯ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ದಿವ್ಯಾ, ಶಾಸಕ ಸೂರಜ್ ರೇವಣ್ಣ ಅವರಿಂದ ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ವ್ಯಕ್ತಿಗೆ ಈಗ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಲು ಹಾಸನ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಸಂತ್ರಸ್ತ ಯುವಕನನ್ನು ರಾತ್ರಿ 1 ಗಂಟೆ ಸುಮಾರಿಗೆ ಹಾಸನ ಪೊಲೀಸರು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವಂಥದ್ದು. ರಾತ್ರಿ ಸಂತ್ರಸ್ತ ಯುವಕನನ್ನು ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಸಾಮಾನ್ಯ ಟೆಸ್ಟನ್ನು ಮಾಡಿಸಿರುವಂಥದ್ದು. ಅದಾದ ಬಳಿಕ ಅಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ನೈಟ್ ಯಾರೂ ಇರದ ಕಾರಣ ಬೆಳಿಗ್ಗೆ
ಇವತ್ತು 10 ಗಂಟೆ ನಂತರ ಅವರ ವೈದ್ಯಕೀಯ ಪರೀಕ್ಷೆಗಳು ನಡೆಯುತ್ತವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಂದು ಮೂಲಗಳ ಪ್ರಕಾರ ಈಗಾಗಲೇ 377 ಕೇಸಲ್ಲಿ ಬಂಧನವಾಗಿ ಆ ಸಂತ್ರಸ್ತ ಯುವಕನನ್ನು ಮೆಡಿಕಲ್ ಟೆಸ್ಟ್ ಮಾಡಿಸ್ತಿರೋದು ಇದೇ ಮೊದಲ ಬಾರಿ ಆಗಿರೋದ್ರಿಂದ ವೈದ್ಯ ಅಧಿಕಾರಿಗಳಿಗೂ ಕೂಡ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ತನಿಖಾಧಿಕಾರಿಗಳು ವೈದ್ಯಾಧಿಕಾರಿಗಳಿಗೆ ಒಂದು ರಿಕ್ವೆಸ್ಟನ್ನು ಕೊಡ್ತಾರೆ. ಆ ರಿಕ್ವೆಸ್ಟಲ್ಲಿ ಸಂತ್ರಸ್ತನಿಗೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕು ಅನ್ನುವಂಥ ಟೆಸ್ಟ್ಗಳ ಬಗ್ಗೆ ನಮೂದನೆ ಮಾಡಿರ್ತಾರೆ. ತನಿಖಾಧಿಕಾರಿಗಳು ಕೊಟ್ಟಂಥ ರಿಕ್ವೆಸ್ಟ್ ಆಧಾರದ ಮೇಲೆ ವೈದ್ಯಾಧಿಕಾರಿಗಳು ಮತ್ತು ಫೊರೆನ್ಸಿಕ್ ಟೀಮ್ನ ತಂಡದಿಂದ ಅವರಿಗೆ ಟೆಸ್ಟನ್ನು ಮಾಡಿಸಲಾಗುತ್ತೆ. ಅದಾದ ಬಳಿಕ 10 ಗಂಟೆ ನಂತರ ವೈದ್ಯಕೀಯ ತಪಾಸಣೆ ಮುಂದುವರಿಸಿ ವೈದ್ಯಕೀಯ ತಪಾಸಣೆ ಮುಗಿದ ಬಳಿಕ ಯಾವೆಲ್ಲ ಟೆಸ್ಟ್ ಮಾಡಿರ್ತಾರೋ ಆ ಟೆಸ್ಟ್ಗಳ ರಿಪೋರ್ಟನ್ನು ವೈದ್ಯಾಧಿಕಾರಿಗಳು ಹಾಸನ ಸೆನ್ ಪೊಲೀಸರಿಗೆ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಸಂತ್ರಸ್ತನನ್ನು ಇಲ್ಲಿಂದ ನೇರವಾಗಿ ಹಾಸನಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಈಗಾಗಲೇ ಪೊಲೀಸರು ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ನಾಗೇಶ್. ನಿಮ್ಮೆಲ್ಲ ಮಾಹಿತಿಗೆ ಬೌರಿಂಗ್ ಆಸ್ಪತ್ರೆಯ ಮೂಲಗಳಿಂದ ಸಿಕ್ಕಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸದ್ಯ ಸಂತ್ರಸ್ತ ಬೌರಿಂಗ್ ಆಸ್ಪತ್ರೆಯಲ್ಲಿದ್ದಾರೆ. ಪೊಲೀಸರು ಕೂಡ ವೈದ್ಯಾಧಿಕಾರಿಗಳು ಬರೋದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಒಂದು ರಿಕ್ವೆಸ್ಟನ್ನು ಕೊಡ್ತಾರೆ, ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಬೇಕು ಅಂತ. ಅದರ ಆಧಾರದ ಮೇಲೆ ಟೆಸ್ಟ್ಗಳನ್ನು ಮಾಡಲಾಗುತ್ತೆ. ಮಾಜಿ